ಎಲ್ಲ ಮಾಧ್ಯಮದ ಆತ್ಮೀಯ ಸ್ನೇಹಿತರೆ, ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ವೇದಿಕೆ ಮೇಲೆ ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ವೇದಿಕೆ ಮೇಲಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು, ಅಶ್ವಥ್ ನಾರಾಯಣ ಅವರು, ಪ್ರಕಾಶ್ ಅವರು, ನಮ್ಮ MR ವೆಂಕಟೇಶ್ ಅವರು, VV ಗಣೇಶ್ ಅವರು, ರಂಗಪ್ಪ ಅವರು. ಇವತ್ತು ಬಹಳ ಪ್ರಮುಖವಾದಂತ ಒಂದು ವಿಚಾರದ ಬಗ್ಗೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಕಾಂಗ್ರೆಸ್ ಅವರು ಹಲವಾರು ಟ್ವೀಟ್ಗಳನ್ನ, ಹಲವಾರು ಪ್ರಶ್ನೆಗಳನ್ನ ಅಮಿತ್ ಶಾ ಅವರಿಗೆ ಕೇಳಿದ್ರು, ಮತ್ತೆ ಅದಕ್ಕೆ ಕಾಮೆಂಟು ಕೂಡ ಮಾಡಿದ್ದಾರೆ. ಅಮಿತ್ ಶಾ ಅವರು ತಮ್ಮ ಭಾಷಣ ಮಾಡುವಂತ ಸಂದರ್ಭದಲ್ಲಿ, ಮಾಧ್ಯಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ ಬರದ ನಿರ್ವಹಣೆಯಲ್ಲಿ ವೈಫಲ್ಯಗಳನ್ನ ಕಂಡಿದ್ದಾರೆ. ರಾಜ್ಯದ ಕರ್ನಾಟಕದ ಜನತೆಗೆ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ದ್ರೋಹ ಬಗ್ದಿದ್ದಾರೆ. ಬರ ಏನು ಘೋಷಣೆ ಮಾಡಬೇಕಾಯಿತು, 3.5 ತಿಂಗಳು ಅಂದ್ರೆ 100 ದಿನ, 100 ಡೇಸ್ ಡಿಲೇ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಸವಾಲ್ ಹಾಕಿದ್ದಾರೆ ಮುಖ್ಯಮಂತ್ರಿಗಳು, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನೋ ಸವಾಲನ್ನ ಹಾಕಿದ್ದಾರೆ. ಇದರಲ್ಲೇನಾದ್ರು ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಈ ಬರದ ಸಂದರ್ಭದಲ್ಲಿ ನಡ್ಕೊಂಡಂತ ರೀತಿ, ನಾನು ಪತ್ರಿಕೆಗಳು ಬಂದಿರೋದು ದಾಖಲೆಗಳು, ಸರ್ಕಾರದ ದಾಖಲೆಗಳು ಎಲ್ಲನೂ ಕೂಡ ಬರಗಾಲದ ಛಾಯೆ, ಜುಲೈನಲ್ಲೇ ಬರಗಾಲದ ಛಾಯೆ ಪತ್ರಿಕೆಗಳು ಬಂದಿರೋದು. ಕನ್ನಡ ಇಂಗ್ಲಿಷ್ ಅಲ್ಲ, ಡ್ರಾಟ್ ಬಂದಿದೆ. ವಾಡಿಕೆಗಿಂತ 67% ಮಳೆ ಕಡಿಮೆ ಆಗಿದೆ ಜುಲೈನಲ್ಲಿ. ನೀವು ಘೋಷಣೆ ಮಾಡಿದ ಯಾವಾಗ? ಅಕ್ಟೋಬರ್. ನೀವು ಘೋಷಣೆ ಮಾಡಿದ ಯಾವಾಗ? ಸೆಪ್ಟೆಂಬರ್ ಅಲ್ಲಿ. ಎಷ್ಟು ತಿಂಗಳಾಯ್ತು? 3 ತಿಂಗಳ ಮೇಲೆ ಆಯ್ತಲ್ಲ. 67% ಮಳೆ ಕಡಿಮೆ ಆಗಿರುವಂಥದ್ದು ವಾಡಿಕೆಗಿಂತ. ರಾಜ್ಯದಲ್ಲಿ ವಾಡಿಕೆ ಮಳೆ ಎಷ್ಟಿತ್ತು ಅವಾಗ? 145 ಮಿಲಿಮೀಟರ್. ವಾಡಿಕೆ ಮಳೆ 145 ಮಿಲಿಮೀಟರ್ ಬದಲು ಬಂದಿದ್ದು ಕೇವಲ 48 ಮಿಲಿಮೀಟರ್ ಬಂದಿದ್ದು. ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತೈತೆ ಸಾಮಾನ್ಯವಾಗಿ. ನಮ್ಮ ಸರ್ಕಾರ ಇದ್ದಾಗೆಲ್ಲ ಇನ್ನೂ ಜಾಸ್ತಿ ಆಗಿದೆ, ವಾಡಿಕೆಗಿಂತ ಜಾಸ್ತಿ. ಮಲೆನಾಡಲ್ಲಿ 250 ಮಿಲಿಮೀಟರ್ ಬರಬೇಕಾಗಿದ್ದು 52 ಮಿಲಿಮೀಟರ್ ಬಂದಿದೆ. ಅಂದ್ರೆ ಎಲ್ಲ ಕಡೆ ಬರಗಾಲ ಅಂತ ಪತ್ರಿಕೆಯವರು ಸರ್ಕಾರದ ಕಣ್ಣನ್ನ ತೆರೆಸಿದ್ದಾರೆ. ಮಾಧ್ಯಮದವರು ಸರ್ಕಾರ ಮುಚ್ಚಿದ ಕಾಮಾಲೆ ಆಗಿದ್ದಂತ ಕಾಂಗ್ರೆಸ್ ಸರ್ಕಾರದ ಕಾಮಾಲೆ ಕಣ್ಣಿಗೆ ಹಿಡಿಯೋ ರೀತಿ ಪತ್ರಿಕೆಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬರದ ಫೋಟೋಗಳನ್ನು ಹಾಕಿದ್ದಾರೆ. ಕೆರೆಗಳು ಬತ್ತೋಗಿರೋದು ಹಾಕಿದ್ದಾರೆ, ರೈತರು ಕಂಗಾಲಾಗಿರೋದಂತ ಹಾಕಿದ್ದಾರೆ, ರೈತರು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರುವಂತ ಫೋಟೋಗಳು ಹಾಕಿದ್ದಾರೆ. ಮಳೆ ಕೊರತೆ ಪ್ರಮಾಣ, ಜಲಾಶಯಗಳು ಖಾಲಿ. ಕಾಂಗ್ರೆಸ್ ಅವರಿಗೆ ಕಣ್ಣು ಕಾಣಿಸಲ್ಲ ಅಂತ ಕುರುಡು. ಕಾಂಗ್ರೆಸ್ಸಿನ ಕಣ್ಣು ಕುರುಡಾಗ್ಬಿಟ್ಟಿದೆ. ಆ ಕುರುಡಾಗಿರೋ ಕಣ್ಣಿಗೆ ಮಾಧ್ಯಮದಲ್ಲಿ ಹಾಕಿದ್ದಾರೆ, ಮಳೆಯ ಕೊರತೆ, ಪ್ರಮುಖ ಜಲಾಶಯಗಳು ಖಾಲಿ ವಿತ್ ಫೋಟೋ. ಕಣ್ಣು ತೆರೆದು ನೋಡಿ ಅಂತೇಳಿ ಮಾಧ್ಯಮನೂ ಕೂಡ ಒಂಥರ ವಿರೋಧ ಪಕ್ಷ ಇದ್ದಂಗೆ ಸರ್ಕಾರ ಮಾಡುವಂತ ತಪ್ಪುಗಳನ್ನೇ ಹೇಳುವಂಥದ್ದು ಹಾಕಿದ್ದಾರೆ. ಅದನ್ನು ಕೂಡ ಮಳೆ ಕೊರತೆ ರಾಜ್ಯದಲ್ಲಿ 508 ಕೆರೆಯಲ್ಲಿ ನೀರಿಲ್ಲ, ಒಂದು ಹನಿ ನೀರಿಲ್ಲ. ಕೆರೆಗಳಲ್ಲಿ ಒಂದು ಹನಿ ನೀರಿಲ್ಲ. ಜೂನ್ ಜುಲೈ ಅಲ್ವಾ? ಜೂನ್ ಜುಲೈ. ನಿಮ್ಮ ಯೋಗ್ಯತೆಗೆ, ಕಾಂಗ್ರೆಸ್ಸಿನ ಯೋಗ್ಯತೆಗೆ ಮಾನ ಮರ್ಯಾದೆ ಇದ್ದಿದ್ರೆ ನಿಮ್ಗೆ ಬಂತಲ್ಲ, ಇಷ್ಟೆಲ್ಲ ಪತ್ರಿಕೆ ಬಂತು, ಎಲೆಕ್ಟ್ರಾನಿಕ್ ಬಂತು, ರೈತರು
ಪ್ರತಿಭಟನೆಗಳನ್ನ ಮಾಡಿದ್ರು, ವಿರೋಧ ಪಕ್ಷ ಹೇಳಿತು. ನಿಮ್ಗೇನ್ ದಾಡಿ ಇತ್ತು ಬರ ಘೋಷಣೆ ಮಾಡಕ್ಕೆ? ಅವತ್ತು ಏನ್ ಪ್ರಾಬ್ಲಮ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಯಾಕೆ ಮಾಡಲಿಲ್ಲ? ಅಮಿತ್ ಶಾ ಹೇಳಿರೋದ್ರಲ್ಲಿ ತಪ್ಪೇನಿದೆ? ನೀವು ಜುಲೈಯಲ್ಲೇ ಘೋಷಣೆ ಮಾಡಿಬಿಟ್ಟಿದ್ರೆ, ಕೇಂದ್ರ ಸರ್ಕಾರ ತಂಡ ಬಂದಿರೋದು ಹಣ ಬಿಡುಗಡೆ ಮಾಡೋದಕ್ಕೆ ಇನ್ನೂ ಸಾಕಷ್ಟು ಸಮಯಗಳು ಸಿಗ್ತಾ ಇತ್ತು. ನೀವು ಡಿಲೇ ಮಾಡಿ ಈಗ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ? ಆಮೇಲೆ ಬೀದಿಗಳಲ್ಲಿ ಕರೀತಾರೆ. ಅದ್ಯಾವುದೋ ಏನೋ ವಾಟ್ಸಪ್ ಗ್ರೂಪ್ ಪ್ರಕಾಶ್, ಸೋಷಿಯಲ್ ಮೀಡಿಯಾದಲ್ಲಿ ಸವಾಲು ಚರ್ಚೆಗೆ ಬನ್ನಿ. ನಾನು ಪದ ಹೇಳ್ಬೋದೋ ಗೊತ್ತಿಲ್ಲ. ಏನ್ ಕಾಂಗ್ರೆಸ್ ಪಾರ್ಟಿ ಸತ್ತೋಗಿದೆಯಾ? ಪಾರ್ಲಿಮೆಂಟ್ ಅಲ್ಲಿ, ರಾಜ್ಯಸಭೆಯಲ್ಲಿ ಸತ್ತೋಗ್ಬಿಟ್ಟಿದ್ಯಾ? ಸನ್ಮಾನ್ಯ ಗೌರವಾನ್ವಿತ ಖರ್ಗೆಜಿ ಅವರು ಪ್ರತಿಪಕ್ಷದ ನಾಯಕರು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಚರ್ಚೆ ಯಾಕೆ ಮಾಡಲಿಲ್ಲ? ಅವತ್ತು ನಮ್ಗೆ ಕರ್ನಾಟಕ ರಾಜ್ಯಕ್ಕೆ ಇಷ್ಟು ಹಣ ಬರಬೇಕಾಗಿತ್ತು, ಬರಗಾಲದಲ್ಲಿ NDRF ಅಲ್ಲಿ ಇಷ್ಟು, STRF ಅಲ್ಲಿ ಇಷ್ಟು ಬರಬೇಕಾಗಿತ್ತು. ನೀವ್ ಯಾಕೆ ಅದನ್ನ ಬಿಹಾರಕ್ಕೆ ಕೊಟ್ರಿ? ಬಿಹಾರದಲ್ಲಿ ಯಾರಿತ್ತು? ಇವ್ರದೇ ಸರ್ಕಾರ ಇತ್ತು ಅವಾಗ. ಲಲ್ಲೂ ಪ್ರಸಾದ್ ಯಾದವ್ ಸರ್ಕಾರ ಇತ್ತು ಅವಾಗ. ನಿತೀಶ್ ಕುಮಾರ್ ಸರ್ಕಾರ ಇತ್ತು. ಬಿಹಾರಕ್ಕೆ ಯಾಕೆ ಕೊಟ್ರಿ? ಕೇಳಬೇಕಾಗಿತ್ತು. ರಾಜಸ್ಥಾನ್ಗೆ ಯಾಕೆ ಕೊಟ್ರಿ? ಕೇಳಬೇಕಾಗಿತ್ತು. ಅಂದ್ರೆ ಅವ್ರಿಗೆ ಬಾಯಲ್ಲಿ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ರ. ಹಂಗಾರೆ ಅವ್ರಿಗೆ ಕೆಪಾಸಿಟಿ ಇಲ್ಲ. ಡೆಲ್ಲಿಯಲ್ಲಿರೋ ಕಾಂಗ್ರೆಸ್ ನಾಯಕರಿಗೆ ಕೆಪಾಸಿಟಿ ಇಲ್ಲ, ಮಾತಾಡುವಂತ ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ, ನಾಲೆಡ್ಜ್ ಇಲ್ಲ ಅಂತ ಕರ್ನಾಟಕ ಕಾಂಗ್ರೆಸ್ ಅವರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನಿರ್ಮಲಾ ಸೀತಾರಾಮ್ ಅವರು ಹಣಕಾಸು ಸಚಿವರು ಇಲ್ಲಿ ಬಂದು ಇವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಇವ್ರಿಗೆ ಸವಾಲಿಗೆ ಪ್ರಶ್ನೆಗಳನ್ನ ಕೊಡ್ಬೇಕಂತ. ಕೃಷ್ಣ ಬೈರೇಗೌಡರು, ನನಗನ್ಸ್ತದೆ ಕೃಷ್ಣ ಬೈರೇಗೌಡರು ಆತರ ಅಷ್ಟು ಟ್ಯಾಲೆಂಟ್ ಇದ್ದಿದ್ರೆ, ಈಸ್ ಟ್ಯಾಲೆಂಟೆಡ್ ಅಂತ ಇದ್ದಿದ್ರೆ ಈ ಸರಿ ಪಾರ್ಲಿಮೆಂಟ್ಗೆ ನಾರ್ತ್ ಇಂದ ಕಂಟೆಸ್ಟ್ ಮಾಡಿ ಹೋಗಿ ಡೆಲ್ಲಿಯಲ್ಲಿ ನಿಂತ್ಕೊಂಡ್ಕೊಂಡು ಆರಾಮಾಗಿ ಕೇಳ್ಬೋದಾಯ್ತಲ್ಲ ಕ್ವಶನ್. ಇಲ್ಲೆಲ್ಲ ಕೇಳ್ತಾರಲ್ಲ ಕ್ವಶನ್, ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಕ್ವಶನ್, ನನ್ ಕ್ವಶನ್ ಕೇಳ್ತಾ ಇದ್ದೀನಿ, ಉತ್ತರ ಹೇಳಿ ಸಚಿವರೇ ಅಂತ ಕೇಳ್ಬೋದಾಯ್ತಲ್ಲ. ಹೆಂಗೂ ಖರ್ಗೆನೆ ಹೇಳ್ಬಿಟ್ಟಿದ್ದಾರೆ 400 ಸೀಟ್ ಬರ್ತೈತೆ ಅಂತ. ಇನ್ನ ಮೋದಿಗೆ ಆಗೋದು ಗ್ಯಾರಂಟಿ ಅಂತ ಅವರೇ ಹೇಳ್ಬಿಟ್ಟಿರೋದ್ರಿಂದ ಹೋಗಿ ಕೇಳ್ಬೋದಾಯ್ತಲ್ಲಿ ಮೋದಿ ಅವ್ರನ್ನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.